ರಾಮಲಿಂಗಾರೆಡ್ಡಿ ನನ್ನ ಫ್ರೆಂಡ್ ಎಲ್ಲ ಬಗೆಹರಿದಿದೆ. ಬೆಂಗಳೂರಿನಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಕೊಟ್ಟಿದ್ದಂತ ಹೇಳಿಕೆ ಇದು. ರಾಮಲಿಂಗಾರೆಡ್ಡಿ ರಾಜೀನಾಮೆ ಬಗ್ಗೆ ಡಿಕೆ ಈ ರೀತಿಯಾಗಿ ರಿಯಾಕ್ಷನ್ ಕೊಟ್ಟಿದ್ರು. ನಾವೆಲ್ಲ ಫ್ರೆಂಡ್ಸು, ಬಹಳ ಹಳೆ ಫ್ರೆಂಡ್ಸು. 1980ರಿಂದ ನಾವು ಆಪ್ತರಾಗಿದ್ದೀವಿ. ಇದು ಫ್ಯಾಮಿಲಿ ಮ್ಯಾಟರ್ ಅಂತ ಹೇಳಿದ್ರು ಈಗಾಗಲೇ. ಈಗ ರಾಮಲಿಂಗಾರೆಡ್ಡಿ ನನ್ನ ಫ್ರೆಂಡ್, ಎಲ್ಲವೂ ಕೂಡ ಬಗೆಹರಿದಿದೆ ಅಂತ ಹೇಳಿ ಡಿಕೆ ಶಿವಕುಮಾರ್ ಕೊಟ್ಟಿರುವಂತ ಹೇಳಿಕೆ. ರಾಮಲಿಂಗಾರೆಡ್ಡಿ ರಾಜೀನಾಮೆ ಬಗ್ಗೆ ಈ ರೀತಿಯಾಗಿ ಡಿಕೆ ರಿಯಾಕ್ಷನ್ ಕೊಟ್ಟಿದ್ದಾರೆ. ಹೀಗೆ ಇದೀಗ ಸಿಎಂ ಹೇಳಿರುವಂತದ್ದು, ರಾಮಲಿಂಗಾರೆಡ್ಡಿ ಅವರು ನನ್ನ ಫ್ರೆಂಡು, 1980ರಿಂದ ಕೂಡ ಅವರೆಲ್ಲ ಬಹಳ ಆಪ್ತ ಸ್ನೇಹಿತರು, ಇದು ಜಸ್ಟ್ ಫ್ಯಾಮಿಲಿ ಮ್ಯಾಟರ್ ಅಂದಿದ್ದಾರೆ. ನನ್ನ ಫ್ರೆಂಡು, ಆಲ್ ಪ್ರಾಬ್ಲಮ್ಸ್ ಇಸ್ ಸಾರ್ಟೆಡ್ ಔಟ್. ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ, ಸುಮ್ಮನೆ ಏನೇನೋ ಸ್ಟೋರಿ ಮಾಡ್ಕೊಳಕ್ ಹೋಗ್ಬೇಡಿ. ಸುಮ್ಮನೆ ಸ್ಟೋರಿಗಳೆಲ್ಲ ಹುಸಿ ಆಗೋಯ್ತವೆ. ಆಯ್ತು, ರಾಜೀನಾಮೆ ಕೊಟ್ಟೆ ಒಂದು ಕಳಿಸ್ಕೊಟ್ಟಿದ್ದು, ವಾಟ್ಸಪ್ಪಲ್ಲಿ ಕಳಿಸ್ಕೊಟ್ಟಿದ್ದು. ಥಿಂಗ್ಸ್ ಹ್ಯಾವ್ ಬೀನ್ ಸೆಟಲ್ಡ್ ಅಷ್ಟೇ. ಅವ್ರು ನನ್ನ ಫ್ರೆಂಡು, ಆಲ್ ಪ್ರಾಬ್ಲಮ್ಸ್ ಇಸ್ ಸಾರ್ಟೆಡ್ ಔಟ್. ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ, ಸುಮ್ಮನೆ ಏನೇನೋ ಸ್ಟೋರಿ ಮಾಡ್ಕೊಳಕ್ ಹೋಗ್ಬೇಡಿ. ಸುಮ್ಮನೆ ಸ್ಟೋರಿಗಳೆಲ್ಲ ಹುಸಿ ಆಗೋಯ್ತವೆ. ಆಯ್ತು, ರಾಜೀನಾಮೆ ಕೊಟ್ಟೆ ಒಂದು ಕಳಿಸ್ಕೊಟ್ಟಿದ್ದು, ವಾಟ್ಸಪ್ಪಲ್ಲಿ ಕಳಿಸ್ಕೊಟ್ಟಿದ್ದು. ಥಿಂಗ್ಸ್ ಹ್ಯಾವ್ ಬೀನ್ ಸೆಟಲ್ಡ್ ಅಷ್ಟೇ. ಹೀಗೆ ಇದೀಗ ರಾಮಲಿಂಗಾರೆಡ್ಡಿ ಅವರು ನನ್ನ ಫ್ರೆಂಡ್, ಎಲ್ಲವೂ ಕೂಡ ಬಗೆಹರಿದಿದೆ, ಏನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ಸುಮ್ಮನೆ ಏನೇನೋ ಸ್ಟೋರಿಗಳು ಮಾಡಕ್ಕೆ ಹೋಗ್ಬೇಡಿ, ಏನೇನೋ ಸ್ಟೋರಿಗಳು ಮಾಡಿದ್ರೆ ಎಲ್ಲ ಸ್ಟೋರಿಗಳು ಹುಸಿಯಾಗುತ್ತೆ ಅಂತ ಹೇಳಿ ಸಿಎಂ ಹೇಳಿಕೆ ಕೊಟ್ಟಿದ್ದಾರೆ. ನೋಡಿ, ಈಗಷ್ಟೇ ಕೇಳಿಸ್ಕೊಂಡ್ವಿ, ಗಮನಿಸ್ತಾ ಇದ್ವಿ ಯಾವ ರೀತಿಯಾಗಿ ಮಾತನಾಡಿದ್ರು ಅಂತ. ಈ ಹಿಂದೆಯೂ ಕೂಡ, ಅಂದ್ರೆ ನಿನ್ನೆ ತಡರಾತ್ರಿ ಮಾತನಾಡುವಂತ ಸಂದರ್ಭದಲ್ಲೂ ಕೂಡ ಇದೇ ಹೇಳಿದ್ರು. ಏನ್ ಚರ್ಚೆ ಆಗಿದೆ ಅದೆಲ್ಲವೂ ಕೂಡ ಹಾಗಾಗಿ ಈಗ ಹೇಳಿಕೆ ಕೊಟ್ಟಿರುವಂತಹ ಸಿಎಂ ಈ ರೀತಿಯಾಗಿ ರಾಮಲಿಂಗಾರೆಡ್ಡಿ ನನ್ನ ಫ್ರೆಂಡು, ಎಲ್ಲ ಬಗೆಹರಿದಿದೆ ಅಂತ ಹೇಳಿ ಈಗ ರಿಯಾಕ್ಷನ್ ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ್ರು. ನಿನ್ನೆ ತಡರಾತ್ರಿ ಕೂಡ ಇದೇ ಒಂದು ಹೇಳಿಕೆಯನ್ನ ಕೊಟ್ಟಿದ್ರು. ರಾಮಲಿಂಗಾರೆಡ್ಡಿ ಅವರಿಗೆ ಕನ್ವಿನ್ಸ್ ಮಾಡಿದ ನಂತರ ಇದೇ ರೀತಿಯಾದಂತಹ ಒಂದು ಹೇಳಿಕೆಯನ್ನ ಕೊಟ್ಟಿರ್ತಾರೆ. ಅವರು ನನ್ನ ಸ್ನೇಹಿತರು, ಇದು ನಮ್ಮ ಫ್ಯಾಮಿಲಿ ಮ್ಯಾಟರ್ ಅಷ್ಟೇ, ಹಾಗಾಗಿ ಎಲ್ಲವೂ ಕೂಡ ಸರಿ ಹೋಗುತ್ತೆ, ಏನೋ ಒಂದು ನಿರ್ಧಾರಕ್ಕೆ ಬರ್ತೀವಿ, ಏನೋ ಅವ್ರಿಗೆ ಮನಸ್ಸಿಗೆ ನೋವಾಗಿದೆ, ಹಾಗಾಗಿ ಅದನ್ನು ಹೇಳ್ಕೊಂಡಿದ್ದಾರಷ್ಟೇ ಅಂತ ಹೇಳಿ ಅವರು ಈ ರೀತಿಯಾಗಿ ಹೇಳಿಕೆಯನ್ನು ನಿನ್ನೆ ಕೊಟ್ಟಿರ್ತಾರೆ, ನಿನ್ನೆ ತಡರಾತ್ರಿ. ಅದಾದ ನಂತರ ಈಗ ಮತ್ತೊಮ್ಮೆ ಈ ರೀತಿಯಾದಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಂತಂದ್ರೆ ಇದು ರಾಮಲಿಂಗಾರೆಡ್ಡಿ ಅವರು ನನ್ನ ಫ್ರೆಂಡು, ಹಾಗಾಗಿ ಎಲ್ಲವೂ ಕೂಡ ಬಗೆಹರಿಯುತ್ತೆ ಅಂತ ಹೇಳಿ. ಮತ್ತೊಂದು ಕಡೆಯಲ್ಲಿ ರಾಮಲಿಂಗಾರೆಡ್ಡಿ ಅವರು ಕೂಡ ಇದೇ ರೀತಿಯಾದಂಥ ಒಂದು ಹೇಳಿಕೆಯನ್ನು ಕೊಟ್ಟಿರ್ತಾರೆ. ಅಂದರೆ ಸಿಎಂ ಹತ್ರ ನಾನು ನನ್ನ ಅಭಿಪ್ರಾಯವನ್ನು ತಿಳಿಸಿದ್ದೀನಿ, ನನ್ನ ಕಡೆಯಿಂದ ಏನು ಹೇಳಬೇಕು ಅದನ್ನು ಹೇಳಿದ್ದೀನಿ, ಈಗ ಸಿಎಂ ಏನು ಮಾಡ್ತಾರೆ ಅಂತ ಹೇಳಿ ನೋಡೋಣ, ಅದು ಅವ್ರಿಗೆ ಬಿಟ್ಟಿದ್ದು ಅಂತ ಹೇಳಿ ಈ ರೀತಿಯಾಗಿ ಹೇಳಿಕೆಯನ್ನು ರಾಮಲಿಂಗಾರೆಡ್ಡಿ ಅವರು ಕೂಡ ಕೊಟ್ಟಿದ್ರು. ಹಾಗಾಗಿ ಇಲ್ಲಿ ಸಿಎಂ ಏನು ಮಾಡ್ತಾರೆ, ಒಂದು ಕಡೆ ಹೈಕಮಾಂಡ್ ಪ್ರೆಷರ್ ಕೂಡ ಇದೆ, ಮತ್ತೊಂದು ಕಡೆ ರಾಮಲಿಂಗಾರೆಡ್ಡಿ ಅವರ ಪ್ರೆಷರ್ ಕೂಡ ಇದೆ. ಇಲ್ಲಿ ರಾಮಲಿಂಗಾರೆಡ್ಡಿ ಅವರು ಹೇಳೋ ಹಾಗೆ GBA ಖಾತೆಯನ್ನು ಅವರು ಕೊಡ್ಲಿಕ್ಕೆ ಅಷ್ಟು ಸುಲಭವಾಗಿ ಸಾಧ್ಯ ಆಗೋದಿಲ್ಲ, ಹೈಕಮಾಂಡ್ ನೇರವಾಗಿ ನಿರಾಕರಿಸಿದೆ ಅನ್ನೋ ಮಾಹಿತಿ ಕೂಡ ಇದೆ. ಹಾಗಾಗಿ ಒಂದು ಕಡೆ ಹೈಕಮಾಂಡ್ನ ಕೇಳಲೇಬೇಕು, ಹೈಕಮಾಂಡ್ ಹೇಳಿದ್ದನ್ನು ಪಾಲಿಸಲೇಬೇಕು, ಅದರಲ್ಲಿ ಯಾವುದೇ ಎರಡನೇ ಮಾತೇ ಇಲ್ಲ. ಬಟ್ ಇಲ್ಲಿ ರಾಮಲಿಂಗಾರೆಡ್ಡಿ ಅವ್ರಿಗೂ ಕೂಡ ಬಿಡೋ ಹಾಗಿಲ್ಲ. ಇಫ್ ಇನ್ ಕೇಸ್ ಅವ್ರು ರಾಮಲಿಂಗಾರೆಡ್ಡಿ ಅವ್ರಿಗೆ ಏನಾದರೂ ಬಿಟ್ಟರೆ ಮುಂಬರುವಂಥ GBA ಚುನಾವಣೆಯ ಸಂದರ್ಭದಲ್ಲಿ ಬಹಳಷ್ಟು ಎಫೆಕ್ಟ್ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಹಾಗಾಗಿ ಇಲ್ಲಿ ಬೆಂಗಳೂರಿನಲ್ಲಿ ಒಂದು ರೀತಿಯಾಗಿ ಪವರ್ ಸೆಂಟರ್ ಲೀಡರ್ ಅಂತಲೇ ಖ್ಯಾತಿ ಪಡೆದಿರುವಂಥ ರಾಮಲಿಂಗಾರೆಡ್ಡಿ ಅವರು ಕೂಡ ಪಕ್ಷಕ್ಕೋಸ್ಕರ ಅಷ್ಟೇ ಬೇಕಾಗ್ತಾರೆ. ಮುಂಬರುವಂಥ ಚುನಾವಣೆಗಳಿಗೆ ಇದೆಲ್ಲವೂ ಕೂಡ ನೆಗೆಟಿವ್ ಆಗಿ ಇಂಪ್ಯಾಕ್ಟ್ ಆಗಬಾರ್ದು ಅಂತಂದರೆ ಈ ರೀತಿಯಾಗಿ ಏನು ಆಗಬಾರ್ದು, ಎಲ್ಲವೂ ಕೂಡ ಸರಿ ಹೋಗಬೇಕಾಗತ್ತೆ. ಹಾಗಾಗಿ ಈ ಒಂದು ವಿಚಾರದಲ್ಲಿ ಎಲ್ಲವೂ ಕೂಡ ಗಮನದಲ್ಲಿ ಇಟ್ಕೊಂಡು ಮುಂಬರುವಂಥ ಚುನಾವಣೆ ಜೊತೆಗೆ ಹೈಕಮಾಂಡ್ ಮಾತು ಎರಡೂ ಕೂಡ ಗಮನದಲ್ಲಿ ಇಟ್ಕೊಂಡು ಸಿಎಂ ಏನು ಮಾಡ್ತಾರೆ ಅನ್ನೋದು ಕೂಡ ಬಹಳ ಕುತೂಹಲ ಇದೆ. ಹಾಗಾಗಿ ಈಗ ಅವರು ಸದ್ಯಕ್ಕೆ ಸುರ್ಜೇವಾಲಾ ಅವರನ್ನ ಭೇಟಿ ಆಗ್ತಿದ್ದಾರಂತೆ. ಭೇಟಿಯಾಗಿ ಅವ್ರ ಜೊತೆ ಕೂತ್ಕೊಂಡು ಚರ್ಚೆ ಮಾಡ್ತಾರೆ. ಚರ್ಚೆ ಆದ ನಂತರ ಹೈಕಮಾಂಡ್ ಏನು ನಿರ್ಧಾರ ಮಾಡುತ್ತೆ ಈ ಒಂದು ವಿಚಾರದಲ್ಲಿ, ಅವರಿಗೆ ಕೇಳಿರುವಂಥ ಖಾತೆ ಏನಾದರೂ ಕೊಡ್ತಾರಾ ಅನ್ನೋದು ಕುತೂಹಲ ಇದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ಹೂಗಾರ್. ಇದೀಗ ವಿಧಾನಸೌಧದಿಂದ ಲೈವ್ ಅಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಹೂಗಾರ್, ಈಗ ಸದ್ಯಕ್ಕೆ ಎರಡು ಆಪ್ಷನ್ ಇದೆ ಅಂತಂದ್ರೆ, ಈಗ ಒಂದು ಕಡೆ ಹೈಕಮಾಂಡ್ ಪ್ರೆಷರ್ ಇದೆ ಸಿಎಂಗೆ, ಅದ್ರ ಜೊತೆಗೆ ರಾಮಲಿಂಗಾರೆಡ್ಡಿ ಅವರ ಪ್ರೆಷರ್ ಕೂಡ ಇದೆ. ಒಂದು ಕಡೆ ಇಲ್ಲಿ ರಾಮಲಿಂಗಾರೆಡ್ಡಿ ಅವ್ರಿಗೆ ಏನಾದರೂ ಬಿಟ್ಬಿಟ್ರೆ ಮುಂಬರುವಂಥ ಚುನಾವಣೆಯಲ್ಲಿ ಎಫೆಕ್ಟ್ ಆಗುತ್ತೆ, ಪಕ್ಕಾದಂತೂ ಯಾವುದೇ ಅನುಮಾನ ಇಲ್ಲ. ಅದ್ರ ಜೊತೆಗೆ ಹೈಕಮಾಂಡ್ ಮಾತು ಕೂಡ ಮೀರೋ ಹಾಗಿಲ್ಲ, ಹೈಕಮಾಂಡ್ ಹೇಳಿದನ್ನ ಖಡಾಖಂಡಿತವಾಗಿ ಪಾಲಿಸಬೇಕಾಗುತ್ತೆ. ಏನಾಗ್ಬೋದು ಈಗ? ರೋಶಿನಿ, ಖಂಡಿತವಾಗ್ಲೂ ಕೂಡ ಈ ಖಾತೆ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹುದೊಡ್ಡ ಸವಾಲು ಕೂಡ ಸಿಎಂ DK ಶಿವಕುಮಾರ್ ಅವರಿಗೂ ಕೂಡ ಎದುರಾಗಿರ್ತಕ್ಕಂಥದ್ದು. ಈಗಾಗಲೇ ರಾಮಲಿಂಗಾರೆಡ್ಡಿ ಅವ್ರನ್ನ ನಿನ್ನೆ ತಡರಾತ್ರಿವರೆಗೂ ಕೂಡ ಮಾತುಕತೆ ನಡೆಸಿದ್ರು ಸಹಿತ ರಾಮಲಿಂಗಾರೆಡ್ಡಿ ಅವರು ಅವರ ಒಂದು ತೀರ್ಮಾನ ಏನಿದೆ ಅದನ್ನ ಒಂದು ಬದಲಿಸುವಂತಹ ನಿಟ್ಟಿಗೂ ಕೂಡ ಅವರು ಹೋಗ್ತಾ ಇಲ್ಲ. ಹಾಗಾಗಿ ನಿನ್ನೆ ಸುದೀರ್ಘವಾಗಿರ್ತಕ್ಕಂಥ ಚರ್ಚೆ ನಡೆಸಿದ್ರು ಸಹಿತ ರಾಮಲಿಂಗಾರೆಡ್ಡಿ ಅವರು ತಮ್ಮ ಒಂದು ಪ್ರಬಲವಾಗಿರ್ತಕ್ಕಂಥ ಬೇಡಿಕೆ ಏನಿದೆ ಅದನ್ನ ಈಡೇರಿಸುವವರೆಗೂ ಕೂಡ ನನ್ನ ಒಂದು
ತೀರ್ಮಾನ ಬದಲಾಗುವುದಿಲ್ಲ ಅನ್ನುವಂತ ನಿಟ್ಟಿನಲ್ಲಿ ಕೂಡ ಡಿ ಕೆ ಶಿವಕುಮಾರ್ ಅವ್ರ ಜೊತೆ ಮಾತನಾಡಿದ್ದಾರೆ ಅನ್ನುವಂಥದ್ದು. ಆದ್ರೆ ಡಿ ಕೆ ಶಿವಕುಮಾರ್ ಅವರು ಹೈಕಮಾಂಡ್ ನಾಯಕರು ಏನೆಲ್ಲ ಸೂಚನೆ ಕೊಟ್ಟಿದ್ದಾರೆ ಆ ಒಂದು ವಿಚಾರವನ್ನು ಕೂಡ ಅವರು ಮುಂದೆ ಪ್ರಸ್ತಾಪ ಮಾಡಿದ್ದಾರೆ. ಹಾಗಾಗಿ ಒಂದಿಷ್ಟು ನಾನು ಕಾದ್ ನೋಡ್ತೇನೆ ಅನ್ನುವಂತ ನಿಟ್ಟಿನಲ್ಲಿ ಕೂಡ ರಾಮಲಿಂಗಾರೆಡ್ಡಿ ಅವರು ಹೇಳಿದ್ದಾರೆ ಅನ್ನುವಂಥದ್ದು. ಅದಾದ ಬಳಿಕ ಸುರ್ಜೇವಾಲಾ ಅವರು ಸಹಿತ ರಾಜ್ಯದಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲಿ ಅವ್ರನ್ನು ಕೂಡ ಈಗ ಬೆಳಿಗ್ಗೆ ಕರೆಸಿಕೊಂಡು ಕೂಡ ಮಾತನಾಡಿದ್ದಾರೆ ಅನ್ನುವಂಥದ್ದು. ಮಾತನಾಡಿದ ಸಂದರ್ಭದಲ್ಲೂ ಸಹಿತ ರಾಮಲಿಂಗಾರೆಡ್ಡಿ ಅವರು ತಮ್ಮ ಒಂದು ಬೇಡಿಕೆಯನ್ನು ಬಹಳ ಸ್ಪಷ್ಟವಾಗಿ ಹೇಳಿದಾರಂತೆ. ಒಂದ್ ಕಡೆ ಈಗ ಕೃಷ್ಣ ಬೈರೇಗೌಡರಿಗೆ ಆ ಒಂದು ಖಾತೆಯನ್ನು ಕೊಡುವಂತಾದ್ರೆ ನಾನು ಅವ್ರಿಗಿಂತ ಸೀನಿಯಾರಿಟಿ ಇರುವಂತದ್ದು, ಹಾಗಾಗಿ ನನಗೆ ಆ ಒಂದು ಖಾತೆಯನ್ನು ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿಯೂ ಕೂಡ ಒಂದ್ ಕಡೆ ರಾಮಲಿಂಗಾರೆಡ್ಡಿ ಅವರು ಬೆಂಗಳೂರು ನಗರಾಭಿವೃದ್ಧಿಯ ಒಂದು ಇಲಾಖೆಯ ಕೂಡ ಪ್ರಸ್ತಾಪ ಕೂಡ ಇಟ್ಟಿರ್ತಕ್ಕಂಥ. ಆದ್ರೆ ಸುರ್ಜೇವಾಲಾ ಅವರು ಕೂಡ ಅವ್ರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ಪ್ರಯತ್ನ ಮಾಡಿದರೆ ತಾವು ಹಿರಿಯರಿದ್ದೀರಿ, ಹಾಗಾಗಿ ತಾವು ಕೂಡ ಪಕ್ಷ ಸಂಘಟನೆ ಕೂಡ ತೊಡಗಿಕೊಂಡವರು, ಹಾಗಾಗಿ ತಾವೇ ಈಗ ಈ ರೀತಿಯಾಗಿ ಅಸಮಾಧಾನ ಮಾಡಿದ್ರೆ ಒಂದ್ ಕಡೆ ಪಕ್ಷಕ್ಕೂ ಕೂಡ ಹೊಡೆತ ಬೀಳುವಂತೆ, ಹಾಗಾಗಿ ತಮ್ಮ ಒಂದು ಬೇಡಿಕೆ ನಮಗೆ ಗೊತ್ತೇ ಇರಲಿಲ್ಲ ಅನ್ನುವಂಥದ್ದು. ಹಾಗಾಗಿ ಈಗ ಹೈಕಮಾಂಡ್ ಇದನ್ನ ತೀರ್ಮಾನ ತೆಗೆದುಕೊಂಡಿದೆ. ಹಾಗಾಗಿ ಈಗ ಈ ಒಂದು ಕೊಟ್ಟಿರ್ತಕ್ಕಂಥ ಖಾತೆನ ನಿಭಾಯಿಸಿಕೊಂಡು ಹೋಗಿ ಮುಂದೆ ನಿಮಗೆ ಸೂಕ್ತ ನಿಮ್ಮ ಬೇಡಿಕೆಯಂತೆ ಕೂಡ ನಾವು ನಡೆದುಕೊಳ್ತೇವೆ ಅನ್ನುವಂತ ಮಾತನ್ನು ಕೂಡ ಸುರ್ಜೇವಾಲಾ ಅವರು ಹೇಳಿದಾರಂತೆ. ಆದ್ರೆ ರಾಮಲಿಂಗಾರೆಡ್ಡಿ ಅವರು ತಮ್ಮ ಅಭಿಪ್ರಾಯವನ್ನು ಕೂಡ ಬಹಳ ಸ್ಪಷ್ಟವಾಗಿ ಹೇಳಿದಾರಂತೆ. ತಮಗೆ ಈ ಒಂದು ಬೆಂಗಳೂರು ನಗರಾಭಿವೃದ್ಧಿ ಇಲಾಖೆ ಕೊಟ್ಟರೆ ಮಾತ್ರ ನಾವು ಕೆಲಸ ಮಾಡುವಂಥದ್ದು, ಇಲ್ಲ ಅಂತಂದ್ರೆ ನಾನು ಶಾಸಕನಾಗಿ ಕೆಲಸ ಮಾಡ್ತೇನೆ, ಅದರಲ್ಲಿ ಯಾವುದೇ ಎರಡು ಮಾತಿಲ್ಲ ಅನ್ನುವಂಥದ್ದನ್ನು ಕೂಡ ಸುರ್ಜೇವಾಲಾ ಅವ್ರ ಮುಂದೆ ಕೂಡ ರಾಮಲಿಂಗಾರೆಡ್ಡಿ ಅವರು ಹೇಳಿದಾರಂತೆ. ಹಾಗಾಗಿ ಈಗ ರಾಮಲಿಂಗಾರೆಡ್ಡಿ ಅವರು ಕೂಡ ಇವತ್ತು ಸಂಜೆ ವೇಳೆಗೂ ಕೂಡ ಕಾದ್ ನೋಡ್ತೇನೆ ಅನ್ನುವಂತಹ ರೀತಿಗೂ ಕೂಡ ರಾಮಲಿಂಗಾರೆಡ್ಡಿ ಅವರು ಮುಂದಾಗಿದ್ದಾರಂತೆ. ಹಾಗಾಗಿ ಈಗ ಡಿ ಕೆ ಶಿವಕುಮಾರ್ ಅವರು ಸುರ್ಜೇವಾಲಾ ಅವರನ್ನು ಕೂಡ ಮತ್ತೊಮ್ಮೆ ಭೇಟಿಯಾಗಿ ಚರ್ಚೆ ಕೂಡ ನಡೆಸಿದ್ದಾರೆ. ಚರ್ಚೆ ನಡೆಸಿದಂತಹ ಸಂದರ್ಭದಲ್ಲಿ ರಾಮಲಿಂಗಾರೆಡ್ಡಿ ಅವರನ್ನ ಮತ್ತೊಮ್ಮೆ ಮನವೊಲಿಸುವಂತ ಪ್ರಯತ್ನ ಮಾಡಬೇಕು ಅನ್ನುವಂಥದ್ದು, ಇಲ್ಲ ಕೃಷ್ಣ ಬೈರೇಗೌಡರಿಗೆ ಏನೆಲ್ಲ ಈಗ ಹೈಕಮಾಂಡ್ ನಾಯಕರು ಆ ಒಂದು ಖಾತೆಯನ್ನು ಕೊಡ್ಲಿಕ್ಕೆ ಏನು ಸೂಚನೆ ಕೊಟ್ಟಿದ್ದಾರೆ ಅವ್ರ ಜೊತೆ ಕೂಡ ಚರ್ಚೆ ನಡೆಸಿ ಖಾತೆ ಬದಲಾವಣೆ ಮಾಡುವಂತಹ ನಿಟ್ಟಿಗೆ ಕೂಡ ಮುಂದಾಗಬೇಕು ಅನ್ನುವಂತಹ ಒಂದು ತೀರ್ಮಾನಕ್ಕೂ ಕೂಡ ಡಿ ಕೆ ಶಿವಕುಮಾರ್ ಅವರು ಬಂದಂತೆ ಕಾಣ್ತಾ ಇದೆ. ಯಾಕಂತಂದ್ರೆ ನೀವು ಹೇಳಿದಂತೆ ಜಿಬಿಎ ಚುನಾವಣೆ ಕೂಡ ಈಗ ಗಮನದಲ್ಲಿಟ್ಟುಕೊಂಡು ರಾಮಲಿಂಗಾರೆಡ್ಡಿ ಅವರು ಕೂಡ ಒಂದು ಅಸಮಾಧಾನ ಆದ್ರೆ ಅದು ಕೂಡ ಎಫೆಕ್ಟ್ ಆಗುವಂತದ್ದು ಪಕ್ಷಕ್ಕೆ. ಹಾಗಾಗಿ ಇದನ್ನೆಲ್ಲವನ್ನು ಕೂಡ ಗಮನದಲ್ಲಿಟ್ಟುಕೊಂಡು ಮುಂದೆ ನಡೆ ತೋರಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಡಿ ಕೆ ಶಿವಕುಮಾರ್ ಅವರು ಕೂಡ ಈಗ ಸುರ್ಜೇವಾಲಾ ಜೊತೆ ಸಭೆ ಮಾಡಿದ್ದಾರೆ. ಅದಾದ ಬಳಿಕ ಈಗ ರಾಹುಲ್ ಗಾಂಧಿ ಅವರಿಗೂ ಕೂಡ ಅದನ್ನ ತಿಳಿಸಿ ಮತ್ತೊಮ್ಮೆ ರಾಮಲಿಂಗಾರೆಡ್ಡಿ ಅವರ ಮನವೊಲಿಸುವಂತ ಪ್ರಯತ್ನ ಮಾಡುವಂತ ಸಾಧ್ಯತೆ ಕೂಡ ಇದೆ. ರೋಶಿನಿ, ಎಸ್ ಹುಗಾರ್ ಜಸ್ಟ್ ಹೋಲ್ಡ್ ಆಗಿ, ಮತ್ತಷ್ಟು ಅಪ್ಡೇಟ್ಸ್ ಈಗ ಸಿಗ್ತಾ ಇದೆ. ನೋಡಿ, ಈಗ ಸೀನಿಯರ್ಸ್ ಮುನಿಸಿಗೆ ಮುದ್ದಿರದ ರಾಹುಲ್ ಗಾಂಧಿ, ನೀವು ಪಾರ್ಟಿ ಕೆಲಸ ಮಾಡಿ ನಾವೆಲ್ಲವೂ ಕೂಡ ನೋಡ್ಕೊಳ್ತೀವಿ ಅಂತಿದ್ದಾರೆ. ನೀವು ಪಾರ್ಟಿ ಕೆಲಸ ಮಾಡಿ ನಾವೆಲ್ಲ ನೋಡ್ಕೊಳ್ತೀವಿ ಅಂತ ಈಗ ರಾಹುಲ್ ಗಾಂಧಿ ಕೊಟ್ಟಿರುವಂತಹ ಸೂಚನೆ ಇದು. ಡಿಸಿಎಂ ಹುದ್ದೆಯ ಅಭಿಲಾಷೆ ತೆರೆದಿಟ್ಟಿದ್ದಾರೆ ಮುನಿಯಪ್ಪ. ಡೈರೆಕ್ಟ್ ಆಗಿ ರಾಹುಲ್ ಬಳಿ ಆಸೆಯನ್ನ ಹೇಳಿದ್ದಾರಂತೆ ಮುನಿಯಪ್ಪ ಅವರು. ನಿನ್ನೆ ಅಷ್ಟೇ ಅವರನ್ನ ಭೇಟಿಯಾಗಿದ್ರು. ಈ ಸಂದರ್ಭದಲ್ಲಿ ಹೇಳಿದ್ರು. ಬೆಂಗಳೂರಿನಲ್ಲಿ ಸಚಿವ ಕೆಎಚ್ ಮುನಿಯಪ್ಪ ರಿಯಾಕ್ಷನ್ ಕೊಟ್ಟಿದ್ದಾರೆ. ಈಗ ನಾನು ಎಲ್ಲ ನೋಡ್ಕೊಳ್ತೀನಿ ಅಂತ ರಾಹುಲ್ ಹೇಳಿದ್ದಾರೆ. ಈ ರೀತಿಯಾಗಿ ಮುನಿಯಪ್ಪ ಅವರು ಕೊಟ್ಟಿರುವಂತ ಹೇಳಿಕೆ, ರಾಹುಲ್ಗೆ ಎಲ್ಲಾ ವಿಚಾರವನ್ನ ಬಿಚ್ಚಿಟ್ಟಿದ್ದೀನಿ, ಎಲ್ಲವೂ ಕೂಡ ವಿವರಿಸಿದ್ದೀನಿ, ಸೀನಿಯಾರಿಟಿಗೆ ಯಾವ ರೀತಿ ಗೌರವ ಕೊಡಬೇಕು ಅಂತ ಹೇಳಿ ಗೊತ್ತಿದೆ, ರಾಹುಲ್ ಗಾಂಧಿ ನೋಡ್ಕೊಳ್ತಾರೆ ಅನ್ನುವಂಥದ್ದು ಕೂಡ ಈಗ ಹೇಳ್ತಾ ಇರುವಂಥದ್ದು. ಹೂಗಾರೀಗ ಮುನಿಯಪ್ಪ ಅವರು ನಿನ್ನೆ ಮುನಿಸ್ಕೊಂಡಿದ್ರು. ಅದಾದ ನಂತರ ರಾಹುಲ್ ಗಾಂಧಿ ಅವರ ಹತ್ರ ಭೇಟಿ ಆದ ನಂತರ ಒಂದು ಹೇಳಿಕೆಯನ್ನ ಕೊಡ್ತಾರೆ. ಮೊದಲನೇದಾಗಿ ಏನಂತಂದ್ರೆ ರಾಹುಲ್ ಗಾಂಧಿ ಎಲ್ಲವೂ ಕೂಡ ನೋಡ್ಕೊಳ್ತಾರೆ, ಐ ಆಮ್ ಹ್ಯಾಪಿ, ನೋ ಪ್ರಾಬ್ಲಮ್ ಅಂತ ಹೇಳಿ ಅಲ್ಲಿಂದ ಎಕ್ಸಿಟ್ ಆಗ್ಬಿಡ್ತಾರೆ. ಅದಾದ ನಂತರ ಮತ್ತೊಮ್ಮೆ ಈ ರೀತಿಯಾಗಿ ಹೇಳಿಕೆಯನ್ನ ಕೊಟ್ಟಿರುವಂಥದ್ದು, ಎಲ್ಲ ಅವ್ರು ನೋಡ್ಕೊಳ್ತಾರೆ, ನನಗೆ ಏನೆಲ್ಲ ಆಸೆ ಇದೆ ಎಲ್ಲವೂ ಕೂಡ ಹೇಳಿದ್ದೀನಿ, ಸೀನಿಯರ್ಸ್ಗೆ ಹೇಗೆ ರೆಸ್ಪೆಕ್ಟ್ ಕೊಡಬೇಕು ಅಥವಾ ಸೀನಿಯಾರಿಟಿ ಹೇಗೆ ಗುರುತಿಸಬೇಕು ಎಲ್ಲವೂ ಕೂಡ ಹೇಳಿದ್ದೀನಿ ಅಂತ ಹೇಳಿದ್ದಾರೆ. ರಾಹುಲ್ ಗಾಂಧಿ ನಿಜವಾಗ್ಲೂ ಇದಕ್ಕೆ ಸ್ಪಂದಿಸ್ತಾರಾ ಅಂತ? ರೋಶಿನಿ, ಕೆಎಚ್ ಮುನಿಯಪ್ಪ ಅವರು ಸಹಿತ ನಿನ್ನೆ ಒಂದಿಷ್ಟು ಈ ಖಾತೆ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಅಸಮಾಧಾನಗೊಂಡಿದ್ರು. ಮತ್ತೆ ಅವ್ರಿಗೂ ಕೂಡ ಒಂದು ಡಿಸಿಎಂ ಸ್ಥಾನ ಕೊಡಬೇಕಾಗಿತ್ತು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಅವರ ಒಂದು ಬೇಡಿಕೆಯನ್ನು ಕೂಡ ನೇರವಾಗಿ ನಿನ್ನೆ ರಾಜ್ಯಕ್ಕೆ ಆಗಮಿಸಿರ್ತಕ್ಕಂಥ ರಾಹುಲ್ ಗಾಂಧಿ ಅವರ ಮುಂದೆ ಕೂಡ ಪ್ರಸ್ತಾಪ ಮಾಡಿದ್ದಾರೆ ಅನ್ನುವಂಥದ್ದು ಸ್ವತಃ ಕೂಡ ಅವರೇ ಕೂಡ ಹೇಳಿದ್ದಾರೆ. ಆದ್ರೆ ನಮಗೆ ಒಂದಿಷ್ಟು ಬಂದಿರತಕ್ಕಂಥ ಮಾಹಿತಿಯ ಪ್ರಕಾರ ರಾಹುಲ್ ಗಾಂಧಿ ಅವರು ಈ ಸ್ಥಾನಮಾನ ಕೊಡುವಂತ ನಿಟ್ಟಿನಲ್ಲಿ ಪಕ್ಷ ಎಲ್ಲವೂ ಕೂಡ ನೋಡಿಕೊಳ್ಳುತ್ತೆ, ತಾವು ಒಂದು ಪಕ್ಷದ ಕೆಲಸವನ್ನ ಮಾಡಿ ನಿಮಗೆ ಸೂಕ್ತವಾಗಿರ್ತಕ್ಕಂಥ ಸ್ಥಾನಮಾನವನ್ನ ಕೊಡ್ತೇವೆ ಅನ್ನುವಂತ ಮಾತನ್ನು ಕೂಡ ರಾಹುಲ್ ಗಾಂಧಿ ಅವರು ಒಂದಿಷ್ಟು ಸೂಚನೆ ಕೊಟ್ಟಿದ್ದಾರೆ ಅನ್ನುವಂಥದ್ದು. ಆದ್ರೆ ಕೆಎಚ್ ಮುನಿಯಪ್ಪ ಅವರು ನನಗೆ ಯಾವುದೇ ರೀತಿ ಈ ರೀತಿಯಾಗಿರ್ತಕ್ಕಂಥ ಒಂದು ಸಮಸ್ಯೆ ಏನಿಲ್ಲ, ನನಗೆ ರಾಹುಲ್ ಗಾಂಧಿ ಅವರೆಲ್ಲ ಭರವಸೆ ಕೊಟ್ಟಿದ್ದಾರೆ ಅನ್ನುವಂತ ರೀತಿಯಲ್ಲೂ ಕೂಡ ಕೆಎಚ್ ಮುನಿಯಪ್ಪ ಅವರು ಹೇಳಿದ್ದಾರೆ. ಆದ್ರೆ ನಿನ್ನೆ ರಾಹುಲ್ ಗಾಂಧಿ ಅವರನ್ನು ಭೇಟಿ ಮಾಡಿದಂತ ಸಂದರ್ಭದಲ್ಲಿ ಈ ಸ್ಥಾನಮಾನಕ್ಕಾಗಿ ಒಂದಿಷ್ಟು ಪೈಪೋಟಿ ನಡೆಸುವಂತದ್ದು ಅದ್ಯಾವುದು ಕೂಡ ಬೇಡ, ನೀವು ಪಕ್ಷಕ್ಕಾಗಿ ಕೆಲಸ ಮಾಡಿ ಸೂಕ್ತವಾಗಿರ್ತಕ್ಕಂಥ ಸ್ಥಾನಮಾನ ನಾವು ಕೊಡ್ತೇವೆ, ತಮಗೆ ಏನು ಸ್ಥಾನಮಾನ ಕೊಡಬೇಕು ಅನ್ನುವಂಥದ್ದು ಎಲ್ಲವನ್ನ
ಎಲ್ಲವನ್ನು ಕೂಡ ನಾವು ಗಮನಿಸ್ತಾ ಇರ್ತೇವೆ. ಆ ಒಂದು ಸಂದರ್ಭದಲ್ಲಿ ತಮಗೆ ಸ್ಥಾನಮಾನ ಕೊಡ್ತೇವೆ. ಯಾವುದೇ ರೀತಿ ನೀವು ಒಂದು ಲಾಬಿ ಮಾಡಿ ಸ್ಥಾನಮಾನ ತೆಗೆದುಕೊಳ್ಳುವಂಥದ್ದು ಸರಿಯಲ್ಲ. ತಾವು ಪಕ್ಷದಲ್ಲಿ ಹಿರಿಯರಿದ್ದೀರಿ, ತಾವೇ ಈ ರೀತಿಯಾಗಿ ಅಸಮಾಧಾನ ಮಾಡಿದರೆ ಹೇಗೆ ಅನ್ನುವಂಥ ಪ್ರಶ್ನೆಯನ್ನ ನೇರವಾಗಿ ಒಂದು KH ಮುನಿಯಪ್ಪರಿಗೂ ಕೂಡ ರಾಹುಲ್ ಗಾಂಧಿ ಅವರು ಮಾಡಿದ್ದಾರೆ ಅನ್ನುವಂಥದ್ದು. ಆ ಒಂದು ಸಂದರ್ಭದಲ್ಲಿ ಏನು ರಾಹುಲ್ ಗಾಂಧಿ ಅವರು ಈ ಒಂದು ಸೂಚನೆಗೆ KH ಮುನಿಯಪ್ಪ ಅವರು ಕೂಡ ಒಂದಿಷ್ಟು ಅದಕ್ಕೆ ಓಕೆ ಅನ್ನುವಂಥ ರೀತಿಯಲ್ಲೂ ಕೂಡ ಮೌನವಾಗಿದ್ದಾರೆ ಅನ್ನುವಂಥದ್ದು. ಹಾಗಾಗಿ ಈಗ DCM ಸ್ಥಾನಕ್ಕೆ ಏನು ಪೈಪೋಟಿ ನಡೆಸ್ತಾ ಇದ್ರು, ರಾಹುಲ್ ಗಾಂಧಿ ಅವರ ಸೂಚನೆ ಮೇರೆಗೆ ಒಂದಿಷ್ಟು ಸೈಲೆಂಟ್ ಆಗಿದ್ದಾರೆ ಅನ್ನುವಂಥ ಮಾಹಿತಿಗಳು ಕೂಡ ಸದ್ಯಕ್ಕೆ ಸಿಗ್ತಾ ಇದೆ. ರೋಶಿನಿ, ಹುಗಾರಿಲಿ ಒಂದು ಹೇಳಿಕೆಯನ್ನ ಕೊಟ್ಟಿದ್ರು ಮುನಿಯಪ್ಪ ಅವರು ಅಂತಂದ್ರೆ, ನಾನು ಕೇಂದ್ರದಲ್ಲೂ ಕೂಡ ಮಂತ್ರಿ ಆಗಿದ್ದೆ, ಕೇಂದ್ರದಲ್ಲೂ ಕೂಡ ಕೆಲಸ ಮಾಡಿದ್ದೀನಿ, ನನಗೆ ಗೊತ್ತಿದೆ, ಅನುಭವ ಇದೆ ಅನ್ನೋಂಥದ್ದು ಕೂಡ ಒಂದು ಕಡೆ ಹೇಳಿದ್ರು. ಅದ್ರ ಜೊತೆಗೆ ಇಫ್ ಇನ್ ಕೇಸ್ ಇವಾಗ ಏನಾದ್ರು ರಾಹುಲ್ ಗಾಂಧಿ ಅವರು ಇವರಿಗೆ ಏನಾದ್ರು ಸ್ಪಂದಿಸಿದ್ರೆ ಮತ್ತೆ ರಾಮಲಿಂಗಾರೆಡ್ಡಿ ಅವರು ಕೂಡ ಅದನ್ನೇ ಕೇಳ್ತಾರೆ. ಖಂಡಿತವಾಗಿಯೂ ಈಗ ಮುನಿಯಪ್ಪ ಅವರಿಗೆ ನೀವು ಕೇಳಿರುವಂತ ಖಾತೆ ಕೊಡ್ತಾ ಇದ್ರಿ, ಕೃಷಿ ಖಾತೆ ಅವ್ರು ಕೇಳಿದ್ರು ಅದನ್ನ ನೀವು ಕೊಡ್ತಾ ಇದ್ರಿ, ಅಥವಾ ಮತ್ತೊಂದು ಅವ್ರಿಗೆ DCM ಆಗಿ ನಿಮ್ಗೆ ಸ್ಥಾನವನ್ನ ಕೊಡ್ತೀವಿ ಅಂತ ಈ ಹಿಂದೆನೆ ಅವರಿಗೆ ಪ್ರಾಮಿಸ್ ಮಾಡಿದ್ರು, ಒಂದು ಭರವಸೆಯನ್ನ ಕೊಟ್ಟಿದ್ರು ಅನ್ನೋದು ಕೂಡ ಅವ್ರು ಹೇಳ್ತಿದ್ದಾರೆ. ಬಟ್ ರಾಹುಲ್ ಗಾಂಧಿ ಅವ್ರಿಗೂ ನಿಜವಾಗ್ಲೂ ಒಂದು ರೀತಿಯಾಗಿ ಚಾಲೆಂಜ್ ಅಲ್ವಾ, ಒಬ್ರಿಗೇನಾದ್ರೂ ಅದನ್ನ ಕೊಟ್ರೆ ಖಂಡಿತವಾಗಿಯೂ ರೆಡ್ಡಿ ಅವರು ಕೂಡ ಬಿಡ್ಲಿಕ್ಕೆ ಸಾಧ್ಯ ಇಲ್ಲ. ಖಂಡಿತ ರೋಶಿನಿ. ಆದ್ರೆ ರೋಶಿನಿ, ನಿನ್ನೆ ಆ ಒಂದು KH ಮುನಿಯಪ್ಪ ಅವರು ರಾಹುಲ್ ಗಾಂಧಿ ಅವರ ಬಳಿ ತಮ್ಮ ಬೇಡಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಸ್ತಾಪ ಇಟ್ಟಂತ ರೀತಿಯಲ್ಲಿ ಕೂಡ ರಾಹುಲ್ ಗಾಂಧಿ ಅವರು ಅವರಿಗೆ ಕಾರವಾಗಿ ಒಂದು ಪ್ರತಿಕ್ರಿಯಿಸಿದ್ದಾರೆ ಅನ್ನುವಂತ ಮಾಹಿತಿ ಇದೆ. ಆದ್ರೆ KH ಮುನಿಯಪ್ಪ ಅವರು ಮಾತ್ರ ಇಲ್ಲ, ಎಲ್ಲವೂ ಕೂಡ ನೋಡ್ಕೊಳ್ತೇವೆ ಅನ್ನುವಂತ ಮಾತನ್ನ ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ ಅನ್ನುವಂಥದ್ದು ಹೇಳಿದ್ದಾರೆ. ಆದ್ರೆ ನಿಜಕ್ಕೂ ಕೂಡ ರಾಹುಲ್ ಗಾಂಧಿ ಅವರು ಮತ್ತೆ KH ಮುನಿಯಪ್ಪ ಅವರ ನಡುವೆ ನಡೆದಿರ್ತಕ್ಕಂತಹ ಒಂದಿಷ್ಟು ಮಾತಿನ ಚಕಮಕಿ ಹೇಗಿತ್ತು ಅಂತಂದ್ರೆ, ನಮಗೆ ಸಿಕ್ಕಿರ್ತಕ್ಕಂಥ ಮಾಹಿತಿಯ ಪ್ರಕಾರ ಇವರು ಏನು DCM ಸ್ಥಾನ ಮತ್ತೆ ತಮ್ಮ ಮಗಳಿಗೂ ಕೂಡ ಒಂದು ಸಚಿವ ಸ್ಥಾನ ಈ ರೀತಿಯಾಗಿರ್ತಕ್ಕಂಥ ಪ್ರಸ್ತಾಪ ಇಟ್ಟಂತ ಸಂದರ್ಭದಲ್ಲಿ ಅವರು ಒಂದಿಷ್ಟು ಗರಂ ಆಗಿ ಕೂಡ ರಾಹುಲ್ ಗಾಂಧಿ ಅವರು, ತಾವು ಹಿರಿಯರಿದ್ದೀರಿ, ಈ ರೀತಿಯಾಗಿರ್ತಕ್ಕಂಥ ಬೇಡಿಕೆ ಇಡುವಂಥದ್ದು ಸರಿಯಲ್ಲ, ತಾವು ಪಕ್ಷಕ್ಕಾಗಿ ಕೆಲಸ ಮಾಡಿ ಸೂಕ್ತ ಸಂದರ್ಭದಲ್ಲಿ ನಿಮಗೆ ಸೂಕ್ತ ಸ್ಥಾನಮಾನ ಕೊಡ್ತೇವೆ ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಒಂದಿಷ್ಟು ಭರವಸೆಗಳ ಮಾತುಗಳನ್ನ ಆಡಿದ್ದಾರೆ. ಆದ್ರೆ ಕೊಡ್ತೀವಿ ಅನ್ನುವಂಥದ್ದು ಕಡಾಖಂಡಿತವಾಗಿ ಕೂಡ ರಾಹುಲ್ ಗಾಂಧಿ ಅವರು ಹೇಳಿಲ್ಲ, ಅಥವಾ ಕೊಡೋದೇ ಇಲ್ಲ ಅನ್ನುವಂಥದ್ದು ಕೂಡ ಬಹಳ ಸ್ಪಷ್ಟವಾಗಿ ಕೂಡ ಹೇಳಿಲ್ಲ. ಆದ್ರೆ ನೀವು ಪಕ್ಷಕ್ಕಾಗಿ ಕೆಲಸ ಮಾಡಿ, ಎಲ್ಲವೂ ಕೂಡ ನಿಮಗೆ ಸೂಕ್ತ ಸಂದರ್ಭದಲ್ಲಿ ಸ್ಥಾನಮಾನ ಸಿಗುತ್ತೆ ಅನ್ನುವಂಥ ರೀತಿಯಲ್ಲಿ ಕೂಡ ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ. ಒಂದ್ ಕಡೆ ಈಗ KH ಮುನಿಯಪ್ಪ ಅವರು ಬೇಡಿಕೆ ಅಂತ ಏನಾದ್ರು ಕೊಟ್ರೆ, ಇತ್ತ ನೀವು ಹೇಳಿದಂತೆ ರಾಮಲಿಂಗಾರೆಡ್ಡಿ ಅವರು ಕೂಡ ತಮಗೆ ಆಗಿರ್ತಕ್ಕಂಥ ಖಾತೆಯನ್ನು ಕೊಡಿ ಅನ್ನುವಂತ ನಿಟ್ಟಿನಲ್ಲಿ ಈಗ ಬಹಳಷ್ಟು ಬಿಗಿಪಟ್ಟನ್ನು ಕೂಡ ಹಿಡಿದುಕೊಂಡಿದ್ದಾರೆ. ಮತ್ತಷ್ಟು ಅಪ್ಡೇಟ್ ಸಿಗ್ತಾ ಇದೆ, ಈಗ ಮತ್ತಷ್ಟು ಡೆವಲಪ್ಮೆಂಟ್ಸ್ ಆಗ್ತಾ ಇದೆ. ರಾಜ್ಯ ಕಾಂಗ್ರೆಸ್ ಏನಾಗ್ತಿದೆ ಈಗ